ನೀರು ಕುದಿಲಿಕ್ಕೆ ಇಟ್ಟೆ ಪಾಸ್ತಾಕ್ಕೆ. ಈ ಕಡೆ ಇದು ಸ್ವೀಟ್ ಕಾರ್ನ್ ಬೇಯಿಸಲಿಕ್ಕೆ ನೀರಿಟ್ಟೆ. ಅದು ಕುದಿ ಬರುವ ಮುಂಚೆನೇ ಹಾಕು ಅಂತೇಳಿ ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಗೆದಿಡ್ತೇನೆ. ಅರ್ಧ kg ಪಾಸ್ತಾ ಹಾಕಿದ್ದೇನೆ. ಅಂದರೆ ಅದು ತುಂಬ ಇದ್ದರೆ ಒಳ್ಳೆಯದಾಗ್ತದೆ, ಎಲ್ಲರಿಗೆ ತಿನ್ಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ತಿನ್ನಬೇಕಾಗ್ತದೆ. ಹಾಗೆ ಅರ್ಧ kg ಇದು ಬೆಂದು ಡಬಲ್ ಆಗ್ತದೆ. ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದು ನೆಕ್ಸ್ಟ್ ಹಾಕಲಿಕ್ಕೆ ಬೇಕು. ಕಾರ್ನ್ ಆಲ್ಮೋಸ್ಟ್ ಬೆಂದಿದೆ, ಇದು ಬೇಯಬೇಕಷ್ಟೆ. ಬೇಯಿಸಿ ನೀರು ತೆಗೆದೆ ಸ್ವೀಟ್ ಕಾರ್ನಿದು. ಪಾಸ್ತಾ ಆಲ್ಮೋಸ್ಟ್ ಬೆಂದಿತ್ತು. ಇನ್ನಿದನ್ನು ಕಣ್ಣ ಪಾತ್ರೆಯಲ್ಲಿ ನೀರು ಬಸಿಬೇಕು. ತುಪ್ಪ ಹಾಕಿದೆ 1-2 ಸ್ಪೂನು. ಮೈದಾ ಹಾಕಿದೆ 1-2 ಸ್ಪೂನು. ಚೆನ್ನಾಗಿ ಫ್ರೈ ಮಾಡಿ. ಈಗ ಹಾಲು ಸೇರಿಸಬೇಕು. 1 ಲೋಟ ಹಾಲು ಸೇರಿಸ್ತಾ ಇದ್ದೇನೆ. ಅದು ಮೈದಾ ಮತ್ತು ಹಾಲು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿದ ಪಾಸ್ತಾವನ್ನು ಸೇರಿಸಬೇಕು. ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಹಾಲು ಸ್ವಲ್ಪ ಕಮ್ಮಿ ಆಯಿತು ಅಂತ ಅರ್ಧ ಲೋಟ ಹಾಲು ಸೇರಿಸಿದೆ ವಾಪಸ್ಸು. ಅರ್ಧ ಲೋಟ ವಾಪಸ್ಸು ಸ್ವಲ್ಪ ನೀರು ಸಹ ಸೇರಿಸಿದೆ. ಅದು ಹಾಲು ಕಮ್ಮಿ ಆಯ್ತಲ್ಲ, ಅದಕ್ಕೆ. ತುಪ್ಪ ಹಾಕಿದೆ. ಈಗಿನ್ನು ತರಕಾರಿ ಎಲ್ಲ ಫ್ರೈ ಮಾಡಬೇಕು. ಫಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್ ಇಲ್ಲಿ ಒಂದೇ ಕಲರ್ ಸಿಗೋದು. ಅಲ್ಲಿ ಬೆಂಗಳೂರಲ್ಲೆಲ್ಲ 3 ಕಲರ್ ಸಿಗ್ತದೆ ಕಾಣಬೇಕು. ಆಮೇಲೆ ಈ ಕಡೆ ಹಸಿರುದು ಮಾತ್ರ ಸಿಗೋದಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬಾಯ್ಲ್ಡ್ ಆದ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಬೇಕು. ಪಿಂಕ್ ಸಾಲ್ಟ್. ಇನ್ನು ಇದನ್ನು ಅದಕ್ಕೆ ಸೇರಿಸಿದ್ರೆ ಆಯಿತು. ಸೇರಿಸಿ ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಹಾಕಬೇಕು, ಚೀಸ್ ಹಾಕಬೇಕು. ಕರಿಮೆಣಸಿನ ಹುಡಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಇದರಲ್ಲಿ ಮೇನ್ ಫ್ಲೇವರೇ ಇದು. ಮತ್ತು ಓರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಮಾಡಲಿಲ್ಲ ನಾನು, ಮನೆಯಲ್ಲೇ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಫ್ರೆಶ್ ಕ್ರೀಮ್ ಆಚೆ ಸ್ವಲ್ಪ ಹಾಕಿ. ಆಮೇಲೆ ಚೀಸ್ ಹಾಕ್ತಾ ಇದ್ದೇನೆ. ಇಲ್ಲಿಗೆ ಆಯಿತು ನಮ್ಮ ಪಾಸ್ತಾ. ಸೂಪರ್ ಆತ. ಸೂಪರ್. ಪಾಸ್ತಾ ತಿನ್ಬೇಕೀಗ. ಹೇಗಾಗಿದೆ ಅಂತ ಹೇಳ್ತೇನೆ. ಕ್ರೀಮ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ. ಜಾತ್ನದ ರೀತಿ ಸೂಪರಾ. ಸೂಪರಾ. ತಿನ್ನೆ.